ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಾತನಾಡ್ತಿರೋದು ಎಲ್ಲರ ಮನೆಯಲ್ಲೂ ಇರೋ ಒಂದು ಅಚ್ಚರಿಯ ವಸ್ತುವಿನ ಬಗ್ಗೆ. ಅದೇ ಕರ್ಪೂರ. ಹೌದು, ಕರ್ಪೂರ ಕೇವಲ ದೇವರ ಆರತಿಗೆ ಮಾತ್ರ ಅಲ್ಲ, ಅದು ಅನೇಕ ಅದ್ಭುತ ಶಕ್ತಿಗಳನ್ನು ಹೊಂದಿದೆ. ಬನ್ನಿ ಅದರ ಪವಾಡಗಳನ್ನು, ಪರಿಹಾರಗಳನ್ನು ತಿಳಿಯೋಣ. ಪ್ರತಿದಿನ ರಾತ್ರಿ ನಾವು ಕರ್ಪೂರ ಹಚ್ಚೋದ್ರಿಂದ ನಕಾರಾತ್ಮಕ ಶಕ್ತಿ ದೂರವಾಗಿ ಮನೆಯಲ್ಲಿ ಶಾಂತಿ ಸದಾ ನೆಲೆಸಿರುತ್ತೆ. ಇನ್ನು ಶುಕ್ರವಾರ ರಾತ್ರಿ ಅಥವಾ ಸಂಜೆ ಕರ್ಪೂರದ ಜೊತೆ ಲವಂಗವನ್ನು ಹಚ್ಚೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ದೊರೆತು ಆರ್ಥಿಕ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ. ಇನ್ನು ಸ್ನಾನದ ನೀರಿನ ಜೊತೆ ಕರ್ಪೂರವನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ದೇಹದ ನಕಾರಾತ್ಮಕ ಶಕ್ತಿ ಹೋಗಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗುತ್ತೆ. ಇನ್ನು ಮನಿ ಪ್ಲ್ಯಾಂಟ್ ಅಂದರೆ ಮನಿ ಗಿಡದ ಬಳಿ ನಾವು ಕರ್ಪೂರವನ್ನು ಇರಿಸೋದ್ರಿಂದ ಮನೆಯ ವಾತಾವರಣವನ್ನು ಶುಭಕರವಾಗಿರಿಸುತ್ತೆ ಮತ್ತು ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತೆ. ಇನ್ನು ನಾವು ಕರ್ಪೂರ ಹಚ್ಚುವಾಗ ಓಂ ಶ್ರೀ ಮಹಾಲಕ್ಷ್ಮಿಯೈ ನಮಃ ಎಂದು ಜಪಿಸಿದ್ರೆ ಸಂಪ್ರದಾಯ, ಆರೋಗ್ಯ ಮತ್ತು ಧನಭಾಗ್ಯ ಹೆಚ್ಚಾಗತ್ತೆ. ಇನ್ನು ಶನಿವಾರದಂದು ಕರ್ಪೂರದಿಂದ ಆರತಿ ಮಾಡಿದರೆ ಶನಿ, ರಾಹು, ಕೇತು ದೋಷಗಳು ಕೂಡ ಹೆಚ್ಚಾಗಿ ಕಡಿಮೆಯಾಗ್ತವೆ ಹಾಗೂ ಶುಭ ಫಲಗಳು ದೊರೆಯುತ್ತೆ. ಹೀಗೆ ಕರ್ಪೂರವನ್ನು ಸರಿಯಾಗಿ ಬಳಸಿದರೆ ಅದು ನಿಮ್ಮ ಜೀವನದ ದುಃಖ, ಅಶಾಂತಿ ಮತ್ತು ದೌರ್ಭಾಗ್ಯವನ್ನು ದೂರ ಮಾಡುತ್ತೆ. ಒಮ್ಮೆ ಪ್ರಯತ್ನಿಸಿ ನೋಡಿ, ಫಲವನ್ನು ನೀವೇ ಸ್ವತಃ ಅನುಭವಿಸಿ. ಕರ್ಪೂರದ ಒಂದು ದೀಪವೇ ಸಾಕು ನಿಮ್ಮ ಮನೆಯ ಬೆಳಕಿನ ಜೊತೆಗೆ ದೇವರ ಆಶೀರ್ವಾದವನ್ನು ತರಲು. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.